ನಮಸ್ಕಾರ. ನಿಮ್ಮ ಡೇಟ್ ಆಫ್ ಬರ್ತ್ ಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮಿಂಗ್ಸಿಂದ ನಿಮ್ಮ ಕುಂಡಲಿಯನ್ನು ಯಾವ ರೀತಿ ನೋಡೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ಹಿಂದೂ ಕ್ಯಾಲೆಂಡರ್ ಅಂತ ಆ್ಯಪ್ ಸಿಗುತ್ತೆ. ನೀವು ಪ್ಲೇಸ್ಟೋರಲ್ಲಿ ಹೋಗಿ ಈ ಒಂದು ಹಿಂದೂ ಕ್ಯಾಲೆಂಡರ್ ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಆ್ಯಪ್ ಸಿಗುತ್ತೆ. ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಇಲ್ಲಿ ಕುಂಡಲಿ ಅಂತ ಆಪ್ಷನ್ ಉಂಟು. ಸೊ ಕುಂಡಲಿ ಅಂತ ಆಪ್ಷನ್ ಇದೆ. ಇಲ್ಲಿ ಡೇಟ್ ಆಫ್ ಬರ್ತ್ ಟೈಮಿಂಗ್ಸನ್ನು ಕೊಡಬೇಕು. ಸೊ ನೀವು ಹುಟ್ಟಿರುವಂತಹ ಒಂದು ಡೇಟ್, ಉದಾಹರಣೆಗೆ 2/5/1998 ಬೆಳಗಿನ ಜಾವ 8:45 AM ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ಸೊ ಅದ್ರ ಪ್ರಕಾರ ನಿಮ್ಮ ಈ ಒಂದು ಕುಂಡಲಿ ಅನ್ನೋದು ರಚನೆಯಾಗಿದೆ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ನೀವು ಹುಟ್ಟಿರ್ತಕ್ಕಂಥ ಲಗ್ನ ಬಂದು ವೃಷಭ ಲಗ್ನ ಬರುತ್ತೆ. ನಕ್ಷತ್ರ ನೋಡಿ, ಪುನರ್ವಸು ನಕ್ಷತ್ರ. ಮತ್ತು ನೀವು ಹುಟ್ಟಿರತಕ್ಕಂಥ ದಿನಾಂಕದಲ್ಲಿ ನಿಮ್ಮ ಒಂದು ಮುಹೂರ್ತ ವಿಚಾರ ಹೇಗಿದೆ, ಎಲ್ಲ ವಿಚಾರ ಇಲ್ಲಿ ಸಿಗುತ್ತೆ ನೋಡಿ. ಲಗ್ನ ಯಾವ ಒಂದು ಲಗ್ನ ಬರುತ್ತೆ, ಮತ್ತು ಸೂರ್ಯ ಯಾವ ಒಂದು ರಾಶಿಯಲ್ಲಿತ್ತು, ಮತ್ತು ಯಾವ ನಕ್ಷತ್ರದಲ್ಲಿತ್ತು, ಚಂದ್ರ ಯಾವ ರಾಶಿಯಲ್ಲಿದೆ, ನಕ್ಷತ್ರ ಯಾವುದಿದೆ, ಬುಧ ಯಾವ ರಾಶಿಯಲ್ಲಿದೆ, ಯಾವ ನಕ್ಷತ್ರದಲ್ಲಿದೆ, ಶುಕ್ರ ಮೀನ ಮತ್ತು ಉತ್ತರ ಭಾದ್ರಪದ, ಮಂಗಳ ಮೇಷ ಭರಣಿ, ಗುರು ಕುಂಭರಾಶಿ ಪೂರ್ವ ಭಾದ್ರಪದ, ಶನಿ ಮೇಷ ಅಶ್ವಿನಿ, ರಾಹು ಸೂರ್ಯ ಪೂರ್ವ ಪಾಲ್ಗುಣಿ, ಮತ್ತು ಕೇತು ಕುಂಭ ಶತಭಿಷ. ಸೊ ಈ 9 ಗ್ರಹಗಳು ಏನಿದೆ, ಈ 9 ಗ್ರಹಗಳು ಇರುವಂತಹ ರಾಶಿ ಮತ್ತು ನಕ್ಷತ್ರ, ಈ ಎಲ್ಲ ಡೀಟೇಲು ನಿಮಗೆ ಈ ಒಂದು ಸಾಫ್ಟ್ವೇರಲ್ಲಿ ಸಿಗುತ್ತೆ. ನಿಮ್ಮ ಕುಂಡಲಿ ಹೇಗಿದೆ ಅಂತ ನೋಡೋದಾದರೆ ಸಿಂಪಲ್ ಆಗಿ ಜಾತಕ ಅಂತ ನೋಡಿ, ಇಲ್ಲಿ ಬಂತು ನೋಡಿ. ಆಗಲೇ ಹೇಳಿದಲ್ಲ, ನಿಮ್ಮದು ವೃಷಭ ಲಗ್ನ. ವೃಷಭ ಲಗ್ನದಿಂದ 3ನೇ ಮನೆಯಲ್ಲಿ ಚಂದ್ರ, ಅದೇ ರೀತಿ 4ನೇ ಮನೆಯಲ್ಲಿ ರಾಹು, ಮತ್ತು ಇಲ್ಲಿ 10ನೇ ಮನೆಯಲ್ಲಿ ಗುರು ಮತ್ತು ಕೇತು, 11ನೇ ಮನೆಯಲ್ಲಿ ಬುಧ ಶುಕ್ರ ಸೂರ್ಯ, ಅದೇ ರೀತಿ 12ನೇ ಮನೆಯಲ್ಲಿ ಮಂಗಳ ಮತ್ತು ಶನಿ. ಸೊ ಇದು ನಿಮ್ಮ ಕುಂಡಲಿ ಹೇಗಿದೆ. ನಿಮ್ಮ ಕುಂಡಲಿ ನೋಡಬೇಕು ಅಂತ ತುಂಬ ಜನಕ್ಕೆ ಅವರ ಕುಂಡಲಿ ನೋಡಬೇಕು ಅಂತ ಒಂದು ಇಚ್ಛೆ ಇರುತ್ತೆ, ಬಟ್ ಇಲ್ಲಿ ನೋಡೋದಂತ ಗೊತ್ತಿರೋದಿಲ್ಲ. ಸೊ ಈ ಸಾಫ್ಟ್ವೇರ್ ಮುಖಾಂತರ ನಿಮ್ಮ ಡೇಟ್ ಆಫ್ ಬರ್ತನ್ನ ಇಲ್ಲಿ ಎಂಟ್ರಿ ಮಾಡಿ ಖಂಡಿತ ನಿಮ್ಮ ಒಂದು ಕುಂಡಲಿಯನ್ನು ನೀವು ನೋಡ್ಕೋಬೋದು. ಆ್ಯಕ್ಚುಲಿ ಭೂಮಿ ಮಧ್ಯದಲ್ಲಿರುತ್ತೆ. ಸೊ ಭೂಮಿ ಸುತ್ತ ಗ್ರಹಗಳು ಏನು ತಿರುಗ್ತಾ ಇದೆಯಲ್ವ, ಇದನ್ನೇ ನಾವು ಕುಂಡಲಿ ಅಂತ ನೋಡ್ತೀವಿ. ಇದು ಆಕಾಶವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಆಕಾಶದಲ್ಲಿರುವಂತಹ ದೊಡ್ಡ ಆ ಒಂದು ಸ್ಥಿತಿಯನ್ನು ನಾವು ಸಿಂಪಲ್ ಆಗಿ ಕುಂಡಲಿ ಮುಖಾಂತರ ಇಲ್ಲಿ ಒಂದು ನಕ್ಷೆಯನ್ನು ಬರಿತೀವಿ. ಸೊ ಇದರ ಮೇಲೆ ನಮ್ಮ ಜೀವನ ಹೇಗಿರುತ್ತೆ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಅಂದರೆ ಇಲ್ಲಿ ನಮ್ಮ ಕರ್ಮವನ್ನು ನೋಡ್ಕೋಬೋದು. ಮತ್ತು ಈ ವ್ಯಕ್ತಿ ಜನಿಸಿರ್ತಕ್ಕಂಥ ನಕ್ಷತ್ರದ ಮೇಲೆ ದಶಾ ಡಿಪೆಂಡ್ ಆಗುತ್ತೆ. ಹಾಗೆ ನಾವು ನೋಡಿದ್ವಲ್ಲ, ಪುನರ್ವಸು ನಕ್ಷತ್ರ. ಸೊ ಪುನರ್ವಸು ನಕ್ಷತ್ರ ಅಂತಂದರೆ ಗುರುದಶ ಬರುತ್ತೆ. ಸೊ ಆ ವ್ಯಕ್ತಿ ಹುಟ್ಟುವಂತಹ ಸಮಯದಲ್ಲಿ ಗುರುದಶ ನಡೀತಾ ಇತ್ತು. ಅದಾದ ನಂತರ 2018ವರೆಗೂ ಇವ್ರಿಗೆ ಶನಿ ದಶ ನಡೀತಾ ಇತ್ತು. ಈಗ ಪ್ರಸ್ತುತ 2018ರಿಂದ 2030ವರೆಗೂ ಇವ್ರಿಗೆ ಬುಧ ದಶ ನಡೀತಿದೆ. ದಶಾಭುಕ್ತಿ ವಿಚಾರ ಕೂಡ ಇಲ್ಲಿ ನೋಡ್ಬೋದು ನಾವು. ಬುಧ ದಶದಲ್ಲಿ ಭುಕ್ತಿ ಯಾವ್ದು ನಡೀತಿದೆ ಅಂತಂದ್ರೆ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು, ಕಾಣುತ್ತೆ ನೋಡಿ. ಸೊ ಬುಧ ದಶದಲ್ಲಿ ಪ್ರಸ್ತುತ ನಮಗೆ 2026 ನೋಡಿ, ಇಲ್ಲಿ ಕಾಣುತ್ತೆ ನೋಡಿ. ಸೊ ಬುಧ ದಶ ಚಂದ್ರ ಭುಕ್ತಿ 2025 ಏಪ್ರಿಲ್ನಿಂದ 2026 ಸೆಪ್ಟೆಂಬರ್ವರೆಗೂ ಬುಧ ದಶ ಚಂದ್ರ ಭುಕ್ತಿ ನಡೀತಾ ಇತ್ತು. ಇದಾದ ನಂತರ ಬುಧ ದಶ ಮಂಗಳ ಭುಕ್ತಿ ಬರುತ್ತೆ. ಇದು 2026 ಸೆಪ್ಟೆಂಬರ್ ಅಂತ 27 ಆಗಸ್ಟ್ವರೆಗೂ ಇರುತ್ತೆ. ಸೊ ನಮ್ಮ ದಶಾಭುಕ್ತಿ ನೋಡ್ಕೋಬೇಕು ಅಂದ್ರೂ ಕೂಡ ನೀವು ಸಿಂಪಲ್ ಆಗಿ ಈ ಒಂದು ಹಿಂದೂ ಕ್ಯಾಲೆಂಡರ್ ಉಪಯೋಗಿಸಿ ನಿಮ್ಮ ಒಂದು ದಶಾಭುಕ್ತಿಯನ್ನು ಸಹ ನೀವು ನೋಡ್ಕೊಬೋದು. ನಿಮ್ಮ ಜಾತಕ ಕೂಡ ಇಲ್ಲಿ ಕ್ಲಿಯರ್ ಆಗಿ ಬಂದಿದೆ. ಇಲ್ಲಿ ಭಾವ ಚಾರ್ಟ್ ಅಂತ ಬರುತ್ತೆ, ನವಾಂಶ ಅಂತ ಬರುತ್ತೆ. ನಿಮ್ಗೆ ಅನುಕೂಲ ಆದರೆ ಅದನ್ನು ಕೂಡ ನೋಡ್ಕೊಬೋದು. ಅದೇ ರೀತಿ ಬೇಸಿಕ್ ಇನ್ಫಾರ್ಮೇಷನ್, ನೀವು ಹುಟ್ಟಿರ್ತಕ್ಕಂಥ ದಿನಾಂಕದಲ್ಲಿ ಒಂದು ಮುಹೂರ್ತ ಹೇಗಿತ್ತು ಅನ್ನೋದು ಇಲ್ಲಿ ನಿಮಗೆ ಕ್ಲಿಯರಾಗಿ ಬಂದಿದೆ. ಸೊ ಸಪ್ತಮಿ ತಿಥಿ, ಶೂಲ ಯೋಗ, ಅದೇ ರೀತಿ ನಕ್ಷತ್ರ ಪುನರ್ವಸು ನಕ್ಷತ್ರ 4ನೇ ಪಾದ, ಗರಜಕರಣ, ಮತ್ತು ಇಷ್ಟಕಾಲ ಅಂತಂದರೆ ಹಿಂದೂ ಸಮಯ ಅಂತ ಹೇಳ್ತೀವಿ. ಗಟ್ಟಿ ವಿಗಟ್ಟಿಯಲ್ಲಿ ಬರುತ್ತೆ. ನೀವು ಜನಿಸಿರ್ತಕ್ಕಂಥ ದಿನಾಂಕದಲ್ಲಿ ಶನಿವಾರ ಇತ್ತು. ಅದೇ ರೀತಿ ವೈಶಾಖ ಮಾಸ, ಶಕ ಸಂವತ್ಸರ 1920ನೇ ಶಕ ಸಂವತ್ಸರದಲ್ಲಿ ಜನಿಸಿದ್ದೀರಾ. ಅದೇ ರೀತಿ ನೀವು ಕರ್ಕಾಟಕ ರಾಶಿಯಲ್ಲಿ ಜನಿಸಿದ್ರಿಂದ ರಾಶಿ ಅಧಿಪತಿ ಚಂದ್ರ, ನಕ್ಷತ್ರ ಅಧಿಪತಿ ಗುರು, ಅಂದರೆ ಪುನರ್ವಸು ನಕ್ಷತ್ರದ ಅಧಿಪತಿ ಗುರು, ಮತ್ತು ನಿಮ್ಮ ನಕ್ಷತ್ರದ ಒಂದು ವರ್ಗೀಕರಣ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದೆಲ್ಲ ನೀವು ನೋಡ್ಕೊಬೋದು. ನಿಮ್ಮ
ಕುಂಡಲಿ ಬಗ್ಗೆ ಏನಾದರೂ ನಿಮಗೆ ಆಸಕ್ತಿ ಇದೆ, ನಿಮ್ಮ ಬಗ್ಗೆ ನೀವು ತಿಳ್ಕೋಬೇಕು, ಬೇಸಿಕ್ ವಿಚಾರ ನಿಮ್ಗೆ ಅರ್ಥ ಆಗಬೇಕು ಅಂತಂದರೆ ಸಿಂಪಲ್ ಆಗಿ ನೀವು ಈ ಒಂದು ಹಿಂದೂ ಕ್ಯಾಲೆಂಡರ್ ಅಂತ ಬರುತ್ತೆ, ಈ ಹಿಂದೂ ಕ್ಯಾಲೆಂಡರನ್ನು ನೀವು ಖಂಡಿತ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿಕೊಂಡು ನೋಡ್ಕೊಬೋದು. ಸೊ ಇನ್ನಷ್ಟು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳಿಗೆ ಮಾಸ್ಟರ್ ಆಫ್ ಅಸ್ಟ್ರಾಲಜಿಯನ್ನು ಬೆಂಬಲಿಸಿ. ನಮಸ್ಕಾರ.